ಇಲ್ಲ, ಎಲ್ಲ ಕಡೆ ವಾತಾವರಣ ಸರಿಯಾಗಿದೆ. ಕೆಲವು ಕಡೆ ಸ್ವಲ್ಪ EVM ಮ್ಯಾಲ್ ಫಂಕ್ಷನಿಂಗ್ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾಯಿದೆ ಅಂದ್ಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿದೆ. ಬಟ್ ಅಡ್ಮಿನಿಸ್ಟ್ರೇಷನ್ ಭಾಳ ಕ್ವಿಕ್ಕಾಗಿ ಅದನ್ನು ಭಾಳ ಬೇಗ ಅದಕ್ಕೆ ಸರಿಪಡಿಸಲಿಕ್ಕೆ ಒಂದು ಕ್ರಮ ವಹಿಸ್ಕೊಳ್ತಾ ಇದ್ದಾರೆ. ಇಲ್ಲ ನೋಡಿ, ಮತದಾನ ಅನ್ನೋದು ಜನರಲ್ಲಿ ಅದು ಅರಿವು ಮೂಡಬೇಕಾಗ್ತದೆ. ಇದು ನನಗೂ ಒಳ್ಳೆಯದಾಗುತ್ತೆ, ಇದರಿಂದ ಏನು ಬದಲಾವಣೆನ ನಾವು ಬಯಸ್ತಾ ಇದ್ದೀವಿ, ಆ ಬದಲಾವಣೆಯನ್ನು ತರ್ಬೋದು ಅಂದ್ಬಿಟ್ಟು ಜನರಲ್ಲೇ ಮನವರಿಕೆ ಆಗಬೇಕಾಗಿದೆ. ಅವ್ರ ಮನಸ್ಸು ಪರಿವರ್ತನೆ ಆದಾಗ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ನಾವು ಎಷ್ಟೇ ಭಾಷಣ ಮಾಡಿದ್ರು, ಎಷ್ಟೇ ಜಾಹೀರಾತು ನೀಡಿದ್ರೂ ಕೂಡ ಜನರು ಹೊರಗೆ ಬರಬೇಕಲ್ವ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಅದು ಸಿಟಿನಲ್ಲಿ ಕಮ್ಮಿ ಆಗ್ತದೆ. ಮೊನ್ನೆ ಬೆಂಗಳೂರು ಇರ್ಬೋದು ಅಥವಾ ಬೇರೆ ಎಲ್ಲಿ ಪಟ್ಟಣ ಪ್ರದೇಶ, ನಗರ ಪ್ರದೇಶದಲ್ಲಿ ಕಮ್ಮಿ ಆಗ್ತದೆ. ಬಟ್ ಕಲಬುರಗಿನಲ್ಲಿ ಹಾಗೇನೂ ತೊಂದರೆ ಆಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಗುಂಡ್ಗುರ್ತಿನಲ್ಲಿ, ನಮ್ಮೂರಿನಲ್ಲಿ, ಚಿತ್ತಾಪುರ್ನಲ್ಲಿ ಮಾಡ್ತೀನಿ. ಯಾರು ರೆಸ್ಟ್ ಅಲ್ಲ ಸಾಹೇಬ್ರು, ಬೆಳಿಗ್ಗೆ ನಾನು ಜನರು ಫೋನ್ ಮಾಡ್ತಾಯಿದ್ದಾರೆ, EVMಗಳು ಹಾಳಾಗಿದೆ ಅಥವಾ ಹೇಗೆ ನಡೀತಾ ಇದೆ, ಏನೇನು ತೊಂದರೆಗಳಿದೆ ಅದ್ರ ಬಗ್ಗೆ ಮಾತನಾಡ್ತಾ ಇದೆ. ಸಾಹೇಬರು ಆಗಲಿ ನಾವಾಗಲಿ ನಾವು ಯಾವಾಗಲೂ ಜನರೇ ನಮ್ಮ ಬ್ರಹ್ಮ ಅಂತ ಹೇಳಿದ್ದೇವಲ್ಲ, ಜನತಾ ಜನಾರ್ದನೇ ಅಲ್ವಾ. ಹೌದು, ನಾನು ಪ್ರೆಸ್ ಮೀಟ್ ಮಾಡಿ ದೂರು ಕೊಟ್ಟಿದ್ದೀವಿ. ಅದ್ರ ಮೇಲೆ RTOಗಳಿಗಾಗಲಿ ಅಥವಾ ಇದಕ್ಕೆಲ್ಲ ತಾಕೀತು ಮಾಡಿದ್ದಾರೆ. ಅದಾದಮೇಲೆ ಒಂದು ಕೌಂಟರ್ ಕಂಪ್ಲೇಂಟು ಜಾಧವ್ ಅವರು ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಹೀಗೆ ಬೆದರಿಸ್ತಾ ಇದ್ದಾರೆ. ನಾವು ಭಾಳ ಕ್ಲಿಯರಾಗಿ ಹೇಳಿದ್ದೀವಿ, ಫೆರಿಯಿಂಗ್ ಆಫ್ ವೋಟರ್ಸ್ ಈಸ್ ವೈಲೇಷನ್ ಆಫ್ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಅಂತಲೇ ನಾವು ಕೊಟ್ಟಿರೋದು. ಇವರು ಏನು ಕಳ್ಳ ಅಂದರೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು. ಇಲ್ಲ, ಮತದಾರರಿಗೆ ಒಂದೇ ಸಂದೇಶ ಏನಂದರೆ, ಯಾವುದೇ ಚುನಾವಣೆ ಇರಲಿ, ನಮ್ಮ ಚುನಾವಣೆ ಇರಲಿ, ಬೇರೆ ಚುನಾವಣೆಗಳು ಒಂದು ಪ್ರಜಾಪ್ರಭುತ್ವದ ಭಾಳ ಒಂದು ಪ್ರಮುಖವಾದಂಥ ಪಾತ್ರ ಮತದಾರರು ವಹಿಸಬೇಕಾಗ್ತದೆ. ಇದರಿಂದ ಬದಲಾವಣೆ ಆಗ್ತದೆ, ಇದರಿಂದ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ. ಒಂದು ಉತ್ತಮ ಸಮಾಜ, ಪ್ರಬುದ್ಧ ಸಮಾಜ ಕಟ್ಟಬೇಕಂದ್ರೆ ಇದರಲ್ಲಿ ಅವರು ಪಾಲ್ಗೊಳ್ಳೋದು ಅನಿವಾರ್ಯತೆ ಇರ್ತದೆ. ಯಾವುದು ಇಲ್ಲ, ಬಂದಿದ್ದಾರೆ ಮಾಹಿತಿ ಎಲ್ಲನೂ ಕೊಟ್ಟಿದ್ದೀವಿ. ಯಾವ ಟ್ರಾವೆಲ್ಸಿಂದ ಬುಕ್ ಆಗಿದೆ ಅಂತಲೂ ಕೊಟ್ಟಿದ್ದೀವಿ, ಎಲ್ಲಿಂದ ಬುಕ್ ಆಗಿದೆ ಅಂತಲೂ ಕೊಟ್ಟಿದ್ದೀವಿ, ಯಾರು ಬುಕ್ ಮಾಡಿದ್ದೇವೆ ಅಂತಲೂ ಕೊಟ್ಟಿದ್ದೀವಿ. ಇಟ್ ಈಸ್ ಲೆಫ್ಟ್ ಅಪ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟು ಟೇಕ್ ಆ್ಯಕ್ಷನ್.